ಬೆಳಗ್ಗೆ ಸಮಯ ಆಹಾರವನ್ನು ಸೇವಿಸಿ ದೇವರಿಗೆ ಪೂಜೆ ಮಾಡಬಹುದಾ? ದೀಪಾರಾಧನೆಯ ನಿಯಮಗಳು. ನಮ್ಮ ಹಿಂದೂ ಸಂಪ್ರದಾಯಗಳ ಪ್ರಕಾರ ಬೆಳಿಗ್ಗೆ ಎದ್ದ ಕೂಡಲೇ ಮನೆಯನ್ನು ಶುಚಿ ಮಾಡಿ ತಲೆ ಸ್ನಾನ ಮಾಡಿ ದೀಪಾರಾಧನೆ ಮಾಡುತ್ತಾರೆ. ಈ ರೀತಿ ದೀಪಾರಾಧನೆ ಮಾಡುವುದರಿಂದ ನಿಮ್ಮ ಕುಟುಂಬಗಳಿಗೆ ಯಾವ ಕಷ್ಟಗಳು ಇಲ್ಲದೆ ಸುಖ ಸಂತೋಷಗಳಿಂದ ಸಿರಿ ಸಂಪತ್ತುಗಳಿಂದ ಚೆನ್ನಾಗಿ ಇರುತ್ತಾರೆ. ಪ್ರತಿದಿನ ಬೆಳಿಗ್ಗೆ ಸಾಯಂಕಾಲ ತುಂಬಾ ಜನರು ದೀಪಾರಾಧನೆ ಮಾಡುತ್ತಾ ಇರುತ್ತಾರೆ. ಪ್ರತಿದಿನ ಪೂಜೆ ಮಾಡಲು ಸಾಧ್ಯವಾಗದೇ ಇರುವವರು ಕನಿಷ್ಠ ವಾರದಲ್ಲಿ ಒಂದು ಬಾರಿಯಾದರೂ ದೀಪಾರಾಧನೆ ಮಾಡುತ್ತಾರೆ. ಯಾವ ದಿನವಾದರೂ ಯಾವ ಸಮಯದಲ್ಲಿ ಆದರೂ ಪೂಜೆ ಮಾಡಬಹುದು. ದೀಪಾರಾಧನೆಯನ್ನು ಬೆಳಗ್ಗೆ 6 ಗಂಟೆಗೆ ಮಾಡಬೇಕೆಂದು ಕೆಲವರು ಭಾವಿಸುತ್ತಾರೆ. ಇನ್ನು ಕೆಲವರು 10 ಗಂಟೆಯ ಒಳಗೆ ಪೂರ್ತಿ ಮಾಡಬೇಕು ಎಂದು ಹೇಳುತ್ತಾರೆ. ಹಾಗಾದರೆ ಖಂಡಿತವಾಗಿ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಎಂದು, ಯಾವ ನಿಯಮಗಳನ್ನು ಪಾಲಿಸಬೇಕು ಎಂದು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ. ಮೊದಲನೆಯದಾಗಿ ಮಧ್ಯಾಹ್ನದ ಸಮಯ ಮಾತ್ರ ಪೂಜೆ ಮಾಡಬಾರದು. ಏಕೆಂದರೆ ಮಧ್ಯಾಹ್ನದ ಸಮಯದಲ್ಲಿ ಕೇವಲ ಪಿತೃದೇವತೆಗಳಿಗೆ ಮಾತ್ರವೇ ಪೂಜಿಸಬೇಕು. ಮಧ್ಯಾಹ್ನದ ಸಮಯದಲ್ಲಿ ದೇವರುಗಳನ್ನು ಪೂಜಿಸುವುದು ಅಷ್ಟು ಒಳ್ಳೆಯದಲ್ಲ. ಇನ್ನು ಕೆಲವರು ಆಹಾರವನ್ನು ಸೇವಿಸದೆ ಪೂಜೆ ಮಾಡಿದರೆ ಒಳ್ಳೆಯ ಫಲಿತಾಂಶಗಳು ಇರುತ್ತವೆ ಎಂದು ಭಾವಿಸಿ ಕನಿಷ್ಠ ನೀರು ಟೀ ಏನೂ ಕುಡಿಯದೆ ಸ್ನಾನ ಮಾಡಿ ಹಾಗೆಯೇ ಪೂಜೆ ಮಾಡುತ್ತಾರೆ. ಪೂಜೆ ಮಾಡಿದ ನಂತರ ಕಾಫಿ ಟಿಫನ್ ಸೇವಿಸುತ್ತಾರೆ. ಹಾಗಾದರೆ ನಿಜವಾಗಿಯೂ ಬೆಳಿಗ್ಗೆ ತಿಂಡಿ ಸೇವನೆ ಮಾಡಬಾರದಾ ಅನ್ನುವ ಸಂದೇಹ ತುಂಬಾ ಜನಕ್ಕೆ ಇರುತ್ತದೆ. ಪ್ರಸ್ತುತ ಕಾಲದಲ್ಲಿ ಪ್ರತಿಯೊಬ್ಬರು ಕೂಡ ಎಷ್ಟೋ ರೀತಿಯ ಸಮಸ್ಯೆ, ಅನಾರೋಗ್ಯ ಸಮಸ್ಯೆಗಳಿಂದ ಬಾಧೆ ಪಡುತ್ತಾ ಇರುತ್ತಾರೆ. ಡಯಾಬಿಟಿಸ್ ಅನ್ನುವುದು ಎಲ್ಲರನ್ನೂ ಬಾಧಿಸುತ್ತದೆ. ಇಂತಹ ಸಮಸ್ಯೆ ಇರುವವರು ಬೆಳಿಗ್ಗೆ ಸಮಯ ಟಿಫನ್ ಆಹಾರವನ್ನು ಸೇವಿಸಿ ನಂತರ ಸ್ನಾನ ಮಾಡಿ ಮನೆಯಲ್ಲಿ ಪೂಜೆ ಮಾಡಿಕೊಳ್ಳಬಹುದು. ಇದರಲ್ಲಿ ಯಾವುದೇ ರೀತಿಯ ತಪ್ಪು ಇರುವುದಿಲ್ಲ ಎಂದು ಹೇಳುತ್ತಾರೆ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿರುವ ದೇವರ ಮನೆಯಲ್ಲಿ ವಿನಾಯಕನ ಫೋಟೋ ಒಂದಕ್ಕಿಂತ ಹೆಚ್ಚಾಗಿ ಇರಬಾರದೆಂದು ಗಮನದಲ್ಲಿ ಇಟ್ಟುಕೊಳ್ಳಬೇಕು. ಇಲ್ಲವಾದರೆ ನಿಮ್ಮ ಮನೆಯ ಶುಭ ಕಾರ್ಯಗಳಲ್ಲಿ ಅಡ್ಡಿ ಆತಂಕಗಳು ಏರ್ಪಡುತ್ತದೆ. ಪೂಜೆ ಮನೆಯಲ್ಲಿ ಅಕ್ಷತೆ ಕಾಳನ್ನು ಇಡುವುದರಿಂದ ನಿಮ್ಮ ಮನೆಯಲ್ಲಿ ಸಿರಿ ಸಂಪತ್ತುಗಳಿಗೆ ಕೊರತೆ ಇರುವುದಿಲ್ಲ. ಹಾಗಾದರೆ ನಿಮಗೆ ಸಾಧ್ಯವಾದರೆ ಅರಿಶಿಣದ ಕೊಂಬನ್ನು ನಿಮ್ಮ ಮನೆಯ ಪೂಜೆ ಮನೆಯಲ್ಲಿ ಇಡಬೇಕು. ಈ ರೀತಿ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಹಣಕ್ಕೆ ಯಾವುದೇ ರೀತಿಯ ಕೊರತೆ ಇರುವುದಿಲ್ಲ. ಬಾಳೆಹಣ್ಣನ್ನು ದೇವರಿಗೆ ನೈವೇದ್ಯವಾಗಿ ಸಮರ್ಪಿಸಿದರೆ ನಿಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಇರುವುದಿಲ್ಲ, ಸಾಲಬಾಧೆ ಇರುವುದಿಲ್ಲ. ಇನ್ನು ಬೆಲ್ಲವನ್ನು ದೇವರಿಗೆ ನೈವೇದ್ಯವಾಗಿ ಸಮರ್ಪಿಸಿದರೆ ಒಳ್ಳೆಯ ಆರೋಗ್ಯ ಲಭಿಸುತ್ತದೆ. ಮನೆಯಲ್ಲಿ ಪೂಜೆ ಮಾಡಿದ ನಂತರ ತೆಂಗಿನಕಾಯಿಯನ್ನು ಹೊಡೆದು ದೇವರಿಗೆ ನೈವೇದ್ಯವಾಗಿ ಸಮರ್ಪಿಸಿದರೆ ನಿಮ್ಮ ಜೀವನದಲ್ಲಿ ಯಾವ ಕಷ್ಟಗಳು ಇಲ್ಲದೆ ಸುಖ ಸಂತೋಷಗಳಿಂದ ಜೀವಿಸಬಹುದು. ಹಾಗಾದರೆ ಈ ನಿಯಮಗಳನ್ನು ಪಾಲಿಸಿದರೆ ಒಳ್ಳೆಯದು ಆಗುತ್ತದೆ. ಬೆಳಿಗ್ಗೆ ಸಮಯ ಉಪವಾಸ ಮಾಡಲು ಸಾಧ್ಯವಾಗುವವರು ಮಾಡಬಹುದು. ಇಲ್ಲವಾದರೆ ತಮ್ಮ ಆರೋಗ್ಯ ಸ್ಥಿತಿಯನ್ನು ನೋಡಿಕೊಂಡು ಉಪವಾಸ ಇರಬಹುದು. ಹಾಗೇನೆ ಪೂಜೆ ಮಾಡಬಹುದು. ಇದರಲ್ಲಿ ಯಾವುದೇ ತಪ್ಪು ಇರುವುದಿಲ್ಲ. ಧನ್ಯವಾದ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್.